ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತೋರಿಸ್ತಾ ಇರೋವಂಥ ಹೂವಿನ ಹೆಸರು ಇಗ್ಜೋರಾ, ಕಿರುಕಾಸೆ, ಕೇಪಾಳದ ಹೂವು, ಹಾಗೆ ನವರತ್ನ ಹೂವು. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರಿಂದ ಕರೆಯುವಂತಹ ಈ ಹೂವು ಪೂಜೆಗೆ ಮಾತ್ರ ಅಲ್ಲದೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಗಿಡ ಇದಾಗಿದೆ. ಇದು ಬೇರು, ಎಲೆ, ಕಾಂಡ, ಹೂವು ಪ್ರತಿಯೊಂದು ಕೂಡ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಹೊಂದಿರುವಂತಹ ಗಿಡ. ಇದು ನೋಡೋಕ್ಕೆ ಎಲ್ಲ ಕಡೆ ಸಿಗುತ್ತೆ. ಹಾಗೆ ಇದು ಸುಮಾರು 10ರಿಂದ 15 ಅಡಿ ಎತ್ತರವಾಗಿ ಬೆಳೆಯುವಂಥ ಗಿಡ. ವರ್ಷ ಪೂರ್ತಿ ಹೂ ಬರುವಂತಹ ಗಿಡ. ಗೊಂಚಲಾಗಿ ಹೂ ಬರುತ್ತೆ. ಹಾಗೆ ಇದರಲ್ಲಿ ಸಾಕಷ್ಟು ಬಣ್ಣಗಳು ನೋಡೋಕ್ಕೆ ಸಿಗುತ್ತೆ. ಜೊತೆಗೆ ನಾವು ಈ ಗಿಡನ ಹಾಕೋದ್ರಿಂದ ಪೂಜೆಗೂ ಕೂಡ ತುಂಬ ಉಪಯುಕ್ತವಾಗಿದೆ. ಪೂಜೆಗೆ ನೋಡೋದಾದರೆ ಇದು ನಾವು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಹೂವಾಗಿರೋದ್ರಿಂದ ಶಿವನಿಗೆ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ಈಡೇರುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಇದನ್ನು ಸಾಕಷ್ಟು ಜನ ಪೂಜೆಯಲ್ಲಿ ಬಳಸ್ತಾರೆ. ಹಾಗೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಈ ಹೂವಿನಿಂದ ನಾವು ಕಷಾಯ ಅಥವಾ ಟೀನ ಮಾಡಿ ಕುಡಿಯೋದ್ರಿಂದ ರಕ್ತವನ್ನು ಶುದ್ಧೀಕರಿಸುವಂತಹ ಸಾಮರ್ಥ್ಯ ಯಥೇಚ್ಛವಾಗಿರೋದ್ರಿಂದ ನಾವು ರಕ್ತ ಶುದ್ಧಿ ಮಾಡ್ಕೋಬೇಕು ಅಂತ ಯಾರೆಲ್ಲ ಇಷ್ಟಪಟ್ಟರೆ ಅಂಥವರು ಕೂಡ ಇದರಲ್ಲಿ ಟೀ ಮಾಡಿಕೊಂಡು ಕುಡಿಬೋದು. ಇನ್ನು ಯಾವ ರೀತಿಯಾಗಿ ಇದನ್ನು ನಾವು ಟೀ ಮಾಡ್ಕೊಂಡು ಕುಡಿಬೇಕು ಅಂತ ಬಂದರೆ, ಒಂದು ಹೂವನ್ನು ನಾವು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು 1-2 ಕುದಿ ಬರೋ ತನಕ ಕುದಿಸ್ಬಿಟ್ಟು, ನಂತರ ಇದಕ್ಕೆ ಜೇನುತುಪ್ಪ ಇಲ್ಲ ಅಂತ ಅಂದರೆ ಕೆಂಪು ಕಲ್ಸಕ್ರೆಯನ್ನು ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ರಕ್ತವನ್ನು ಶುದ್ಧಿ ಮಾಡುತ್ತೆ. ಹಾಗೆ ಯಾರಿಗೆಲ್ಲ ಹೆಣ್ಮಕ್ಳಿಗೆ ಋತುಚಕ್ರದ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ತಾಯಿರುತ್ತೆ, ಹೊಟ್ಟೆ ನೋವು ಬರ್ತಾಯಿರುತ್ತೆ, ಅಂಥವರು ಕೂಡ ಇದನ್ನು ಬಳಸೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಆ ರೀತಿ ಯಾವುದೇ ಸಮಸ್ಯೆ ಇದ್ದರೆ ತಂಬುಳಿ ರೂಪದಲ್ಲಿ ಇದನ್ನು ಸೇವಿಸೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ವಿಷಯಕ್ಕೆ ತುಂಬಾ ಉಪಯುಕ್ತ ಆಗಿದೆ. ಯಾರಿಗೆಲ್ಲ ಬಿಳಿ ಸೆರಗು ಹೋಗ್ತಾ ಇರುತ್ತೆ ಅಂಥವರು ಕೂಡ ತಂಬುಳಿ ಮಾಡಿಕೊಂಡು ಸೇವಿಸೋದ್ರಿಂದ ಬಿಳಿ ಸೆರಗು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದು ಚರ್ಮ ರೋಗಗಳಿಗೂ ಕೂಡ ತುಂಬಾ ಉಪಯೋಗ ಆಗಿದೆ. ಈ ಹೂವನ್ನ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಚ್ಚೋದ್ರಿಂದ ಯಾವುದೇ ರೀತಿಯಾದಂತಹ ಕಜ್ಜಿ, ತುರಿಕೆಗಳು, ಯಾವುದೇ ಚರ್ಮ ಸಮಸ್ಯೆ ಇದ್ದರೂ ಕೂಡ ಹೋಗಲಾಡಿಸುತ್ತೆ. ಇನ್ನು ತಲೆ ಹೊಟ್ಟು ಜಾಸ್ತಿ ಇದೆ ತಲೆಯಲ್ಲಿ ಅನ್ನೋರು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ಈ ಹೂವನ್ನ ಹಚ್ಚೋದ್ರಿಂದ ತಲೆ ಹೊಟ್ಟು ಕೂಡ ಹೋಗಲಾಡಿಸುತ್ತೆ. ಹಾಗೆ ಸೌಂದರ್ಯವರ್ಧಕ ಹಾಗೂ ಕೂಡ ಇದು ಕೆಲಸ ಮಾಡುತ್ತೆ. ಯಾವ ರೀತಿಯಾಗಿ ಅಂತ ಅಂದರೆ, ಈ ಹೂವನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಕಡಲೆ ಹಿಟ್ಟಿನಿಂದ ಮುಖ ತೊಳೆಯೋದ್ರಿಂದ ಇದು ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು, ಚುಕ್ಕಿಗಳು, ಪಿಂಪಲ್ಸ್ಗಳು ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗಿ ಮುಖ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ಸಾಕಷ್ಟು ಔಷಧಿ ಗುಣವನ್ನು ಹೊಂದಿರುವಂತಹ ಗಿಡ ಆಗಿರೋದ್ರಿಂದ ಇದನ್ನು ನಾಟಿ ಔಷಧಿಯಲ್ಲಾಗಲಿ ಅಥವಾ ಆಯುರ್ವೇದದಲ್ಲಿ ಸಾಕಷ್ಟು ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಬಳಸ್ತಾರೆ. ಹಾಗೆ ಈ ಹೂವನ್ನು ನಾವು ತಗೊಬಂದು ಇಟ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ತಕ್ಷಣವಾಗಿ ಬಿಸಿ ನೀರಲ್ಲಿ ಈ ಹೂವನ್ನ ಹಾಕಿ ಟೀ ಮಾಡಿ ಕುಡಿಯಬಹುದು. ಇಲ್ಲ ಮನೆಯಲ್ಲಿ ಒಂದು ಗಿಡನ ಹಾಕಿದರೆ ಪಾಟಲ್ಲೂ ಕೂಡ ಇದು ಚೆನ್ನಾಗಿ ಬೆಳೆಯುವಂತಹ ಗಿಡ. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಕೇರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಾಮೂಲಿಯಾಗಿ ನಾವು ಎಲ್ಲ ಗಿಡಗಳನ್ನ ಯಾವ ರೀತಿಯಾಗಿ ನೋಡ್ಕೊತೀವಿ ಅದೇ ರೀತಿ ನೋಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೆಲದಲ್ಲಿ ಹಾಕಿದ್ರಂತೂ ಸಾಕಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಸೊ ಈ ಗಿಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ತುಂಬಾ ಯೂಸ್ಫುಲ್ ಆಗಿರೋವಂತಹ ಗಿಡನ ಖಂಡಿತವಾಗ್ಲೂ ನೀವು ಕೂಡ ತಂದು ಬೆಳೆಸಿ. ಪೂಜೆಗೂ ಕೂಡ ಆಗುತ್ತೆ. ಹಾಗೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಶೆಟ್ಟಿ.